ಇವಾಗ ನಾವು RPF SI 2024 ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇವೆಲ್ಲ ಕ್ವಶನ್ ನೋಡಿ 2 ಡಿಸೆಂಬರ್ 2024 ಶಿಫ್ಟ್ 3ರ ಕ್ವಶನ್. ವೆಲ್ಕಮ್ ಟು ಶಿವಕುಮಾರ್ ಮನ್ಗೇನಿ ಕ್ಲಾಸಸ್. ನಾನು ನಿಮ್ಮ ಶಿವಕುಮಾರ್ ಸರ್. ನಮ್ಮ ಆ್ಯಪಲ್ಲಿ RRB ಕೋರ್ಸ್ ಆರಂಭವಾಗಿದೆ. ಒಂದೇ ಕೋರ್ಸಲ್ಲಿ RPF, NTPC ಮತ್ತು ಗ್ರೂಪ್ ಡಿಯ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗು, ಅದರ ಜೊತೆಗೆ ಅಡ್ವಾನ್ಸ್ ಮ್ಯಾಥ್ಸನ್ನು ಕವರ್ ಮಾಡಲಾಗೋದು. ಕೋರ್ಸ್ ಫೀಸು $999 ಆಗಿರುತ್ತೆ ಮತ್ತು 1 ವರ್ಷದ ವ್ಯಾಲಿಡಿಟಿ ಇರುತ್ತದೆ. ಕೆಳಗೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಕೋರ್ಸ್ ಜಾಯ್ನ್ ಆಗಲು ಆಸಕ್ತಿ ಇದ್ದರೆ 8904-121284 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ಕ್ಲಾಸಲ್ಲೇ 30 ಕ್ವಶನನ್ನು ಸಾಲ್ವ್ ಮಾಡಿದ್ದು. ಇವಾಗ 31ಇಂದ ಕಂಟಿನ್ಯೂ ಮಾಡೋಣ. ಕ್ವಶನ್ ನಂಬರ್ 31ಅನ್ನು ಸಾಲ್ವ್ ಮಾಡಿದ್ರೆ ಕ್ವಶನ್ ನೋಡಿ ಏನಿದೆ. ಕೋಮಲ್ ಇನ್ವೆಸ್ಟೆಡ್ ಸಮ್ ಆಫ್ 5,000 20% per annum compound interest compounded annually if she received an amount of 7,200 after n years. The value of n is. ಅಂದರೆ ಕೋಮಲ್ ಅವರು 5,000 ಮೊತ್ತವನ್ನು ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಲೆಕ್ಕ ಮಾಡುವ ರೀತಿಯಲ್ಲಿ ವಾರ್ಷಿಕ 20% ಚಕ್ರ ಬಡ್ಡಿಯ ದರದಲ್ಲಿ ಹೂಡಿಕೆ ಮಾಡಿದ್ದಾರೆ. ಒಂದು ವೇಳೆ ಅವರು n ವರ್ಷಗಳ ನಂತರ 7,200 ಮೊತ್ತವನ್ನು ಪಡೆದರೆ n ನ ಮೌಲ್ಯ ಎಷ್ಟು ಅನ್ನೋದು ಕ್ವಶನ್. ಅಂದ್ರೆ ಫಸ್ಟ್ ಇವಾಗ ಅವರು 5,000ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಎಷ್ಟು ಪರ್ಸೆಂಟ್ ಬಡ್ಡಿಯಲ್ಲಿ? 20% ಬಡ್ಡಿಯಲ್ಲೇ. ಫಸ್ಟ್ ವರ್ಷ ಏನಾಗುತ್ತೆ ಇವಾಗದು 5,000ದಲ್ಲೇ 20% ಅಂತಂದ್ರೆ ಎಷ್ಟಾಗುತ್ತೆ? 10 ಬಿಟ್ರೆ 500 ಅನ್ನೋದು 10%, 20% ಅಂತಂದ್ರೆ 1,000 ಆಯ್ತಾ? ಅಂದ್ರೆ 5,000 ಪ್ಲಸ್ 1,000 ಅಂತಂದ್ರೆ 6,000 ಫಸ್ಟ್ ವರ್ಷ ಆಗತ್ತೆ. ಇನ್ನು ನಮ್ಗೆ 7,200 ಬಂದಿಲ್ಲ ಅಂದ್ರೆ 2ನೇ ವರ್ಷ ಮತ್ತೆ 20% ಬಡ್ಡಿಗೆ ಕೊಡೋಣ. ಇವಾಗ 10 ತೆಗೆದ್ರೆ 600 ಅನ್ನೋದು 10%, 20% ಅಂತಂದ್ರೆ ಎಷ್ಟಾಗತ್ತೆ? 600ಅನ್ನ ಡಬಲ್ ಮಾಡಿದ್ರೆ 1,200 ಅನ್ನೋದು 20% ಆಗುತ್ತೆ. 6,000 ಪ್ಲಸ್ 1,200 ಅಂತಂದ್ರೆ 7,200. ಇವಾಗ ನೋಡಿ ಎಷ್ಟು ವರ್ಷ ಆಯ್ತು? ಫಸ್ಟ್ ವರ್ಷ, ನೆಕ್ಸ್ಟ್ ಸೆಕೆಂಡ್ ವರ್ಷ. 7,200 ಎಕ್ಸಾಕ್ಟ್ಲಿ ಬಂದಿದೆ ಅಂತಂದ್ರೆ ಎಷ್ಟು ವರ್ಷಕ್ಕೆ ಬಂದಿದೆ? ಅದು 2 ವರ್ಷಕ್ಕೆ. ಆಪ್ಷನ್ 3ಅಲ್ಲಿ 2 ಇದೆ. ಆಪ್ಷನ್ 3, 2 ಅನ್ನೋದು ಫೈನಲ್ ಆನ್ಸರ್. ಆಪ್ಷನ್ 3 ಅಥವಾ ಆಪ್ಷನ್ ಸಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ ಈ ಕ್ವಶನ್ ನೋಡಿ ಜನರಲ್ ಕ್ವಶನ್ ಇದೆ. ಇವಾಗ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ ಡ್ಯೂರಿಂಗ್ ಸೇಲ್ ರಾಘವ್ ಬಾಟ್ ಅ ನೋಟ್ಬುಕ್ ಮಾರ್ಕ್ಡ್ ಫಾರ್ ₹44 at 25% discount and a pen marked for ₹15 at 80% discount. How much did he save due to sale? ಅಂದರೆ ರಿಯಾಯಿತಿ ಮಾರಾಟದ ಸಮಯದಲ್ಲಿ ರಾಘವರು 44 ನಮೂದಿತ ಬೆಲೆಯ ನೋಟ್ ಪುಸ್ತಕವೊಂದನ್ನು 25% ರಿಯಾಯಿತಿಯಲ್ಲಿ ಖರೀದಿಸಿದರ. ಅಂದ್ರೆ ಇವಾಗ 44 ಅದ್ರ ಬೆಲೆ ಇದೆ, 25% ರಿಯಾಯಿತಿ ಅಂತಂದ್ರೆ 44ರಲ್ಲಿ 25% ಅಂತಂದ್ರೆ ಎಷ್ಟಾಗತ್ತೆ? ನಾವು ಇವಾಗ 100ಅನ್ನ 4ರಿಂದ ಭಾಗಿಸಿದ್ರೆ 25 ಬರುತ್ತೆ. ಅದೇ ರೀತಿ 44ರಲ್ಲಿ 25% ಅಂತಂದ್ರೆ 44ಅನ್ನ 4ರಿಂದ ಭಾಗಿಸಿದ್ರೆ 11 ಅನ್ನೋದು 25% ಆತ. ಅಂದ್ರೆ ಅವ್ರಿಗೆ ಇವಾಗ 44ರಲ್ಲಿ ₹11 ಇಲ್ಲಿ ಉಳಿತಾಯ ಆಗಿರತ್ತೆ. ಅಂದ್ರೆ 44ರಲ್ಲಿ 11ಅನ್ನ ಕಳೆದ್ರೆ ₹33 ಅವರು ಅಂದ್ರೆ ₹33 ಅದ್ರ ಬೆಲೆ ಆಗಿರತ್ತೆ. ನೆಕ್ಸ್ಟ್ ಇವಾಗ ₹15 ನಮೂದಿತ ಬೆಲೆಯ ಲೇಖನಿಯೊಂದನ್ನು 80% ರಿಯಾಯಿತಿಯಲ್ಲಿ ಖರೀದಿಸಿದ್ದಾರೆ. ಹಾಗಾದ್ರೆ ಈ ಮಾರಾಟದಿಂದಾಗಿ ಅವರು ಎಷ್ಟು ಹಣ ಉಳಿತಾಯ ಮಾಡಿದ್ದಾರೆ? ಇವಾಗ ನೆಕ್ಸ್ಟ್ ₹15 ಪೆನ್ ಇದೆ, 80% ಡಿಸ್ಕೌಂಟ್ ಅನ್ನ ಕೊಡ್ತಾರೆ. 15ರಲ್ಲೇ 80% ಡಿಸ್ಕೌಂಟ್ ಅಂತಂದ್ರೆ ಎಷ್ಟಾಗತ್ತೆ? 1.5 ಅನ್ನ ತಗೊಂಡ್ರೆ ಇದು 10%, 80% ಅಂತಂದ್ರೆ ಇಂಟು 8ಅನ್ನ ಮಾಡಿದ್ರ 15 120 ಪಾಯಿಂಟ್ ಆದ್ಮೇಲೆ ಒಂದು ನಂಬರ್ ಇರೋದ್ರಿಂದ ಅಂದ್ರೆ ಇದು 12 ಆಗತ್ತೆ. 15ರಲ್ಲಿ 80% ಅಂತಂದ್ರೆ 12. ಇವಾಗ 15ರಲ್ಲಿ 12ಅನ್ನ ಕಳೆದ್ರೆ ₹3 ಅವ್ರು ಕೊಡ್ತಾರೆ. ಪೆನ್ನಿಗೆ ಎಷ್ಟು ಕೊಡ್ತಾರೆ? ₹3 ಕೊಡ್ತಾರೆ. ಆದ್ರೆ ಕ್ವಶನ್ ಕೇಳಿರೋದು ಹಾಗಾದ್ರೆ ಈ ಮಾರಾಟದಿಂದಾಗಿ ಅವರು ಎಷ್ಟು ಹಣ ಉಳಿತಾಯ ಮಾಡಿದಾರ? ಇವಾಗ ಪುಸ್ತಕದಲ್ಲಿ ₹11, ನೆಕ್ಸ್ಟ್ ಪೆನ್ನಲ್ಲಿ ₹12,
ಅಂದರೆ 11 + 12 ಅಂತಂದ್ರೆ ಟೋಟಲ್ 23 ರೂಪಾಯಿಯನ್ನು ಉಳಿಸ್ತಾರೆ. ಆಪ್ಷನ್ 3 23 ಇದೆ. ಆಪ್ಷನ್ 3 ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಅನ್ನೋದು ಫೈನಲ್ ಆನ್ಸರ್. ಆದರೆ ಕ್ವಶನ್ ನೋಡಿ, ಇದು ಜನರಲ್ ಕ್ವಶನನ್ನು ಕೇಳಿದ್ದಾರೆ, ನೀವು ಡೈರೆಕ್ಟಾಗಿನೂ ಆನ್ಸರ್ ಮಾಡ್ಕೋಬೋದು. ಅಂದರೆ 44ರಲ್ಲಿ 25% ರಿಯಾಯಿತಿ ಅಂತಂದ್ರೆ 44ರಲ್ಲಿ 25 ಅಂತಂದ್ರೆ 11. ಅದೇ ರೀತಿ ನೆಕ್ಸ್ಟ್ ಇವಾಗ 15ರಲ್ಲಿ 80% ಅಂತ ಅಂದ್ರೆ 15ರಲ್ಲಿ 1.5 ಅಂತಂದ್ರೆ 10%. 80% ಅಂತಂದ್ರೆ ಇಂಟು 8 ಮಾಡಿದ್ರೆ ಟೋಟಲ್ 12 ಅನ್ನೋದು 80%. ಟೋಟಲ್ ಎಷ್ಟು ಉಳಿತಾಯ ಆಗುತ್ತೆ? 11 + 12 ಅಂತಂದ್ರೆ 23. ಆಪ್ಷನ್ 3ರಲ್ಲಿ 23 ಇದೆ. ಆಪ್ಷನ್ 3 ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ ಕ್ವಶನ್ ಏನಿದೆ, ಫೈಂಡ್ ದ ಸರ್ಕಂಫರೆನ್ಸ್ ಆಫ್ ದ ಲಾರ್ಜೆಸ್ಟ್ ಸರ್ಕಲ್ that can be inscribed in a rectangle whose dimensions are given as 21 meter and 115 meter. ಅಂದರೆ 21 ಮೀಟರ್ ಮತ್ತು 115 ಮೀಟರ್ ಅಳತೆಗಳ ಒಂದು ಆಯತಾಕಾರದ ಒಳಗೆ ಅಂತರ್ರಚಿಸಬಹುದಾದ ಅತ್ಯಂತ ದೊಡ್ಡ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅನ್ನೋದು ಕ್ವಶನ್. ಈ ಕ್ವಶನ್ ನೋಡಿ ಅಡ್ವಾನ್ಸ್ ಕ್ವಶನ್ ಇದೆ. ಇವಾಗ ಫಸ್ಟ್ ಏನು ಹೇಳಿದಾರೆ, ಒಂದು ರೆಕ್ಟ್ಯಾಂಗಲ್ ಅಥವಾ ಆಯತ ಇದೆ, ಅದರದ್ದು ಉದ್ದ ಮತ್ತು ಅಗಲನ ಕೊಟ್ಟಿರ್ತಾರೆ. ಒಂದು ಉದ್ದ ಎಷ್ಟಿದೆ? 115 ಮೀಟ್ರ್, ಅಗಲ 21 ಮೀಟ್ರ್. ಇದ್ರ ಒಳಗಡೆ ನಾವು ಒಂದು ವೃತ್ತ ಅಥವಾ ಸರ್ಕಲನ್ನು ರಚಿಸಬೇಕು. ಅದು ಲಾರ್ಜೆಸ್ಟ್ ಅಥವಾ ದೊಡ್ಡದಾಗಿರ್ಬೇಕು. ಅಂದರೆ ಇಲ್ಲಿ ನಾವು ಒಂದು ವೃತ್ತನ ರಚಿಸಿದ್ರೆ, ಇವಾಗ ಇದ್ರ ಒಳಗಡೆ ಒಂದು ವೃತ್ತನ ರಚಿಸಿದ್ರೆ ಆ ವೃತ್ತದ ತ್ರಿಜ್ಯ ಏನಾಗಿರುತ್ತೆ? ಅಂದರೆ ವೃತ್ತದ ವ್ಯಾಸ ಅಥವಾ ಡಯಾಮೀಟ್ರ್ ಈ 21 ಇದೆ ನೋಡಿ, ಅಷ್ಟೇ ಇರುತ್ತೆ. ಅಂದರೆ ನಮ್ಗೆ ರೇಡಿಯಸ್ ಅಂತಂದ್ರೆ, ಸೊ ರೇಡಿಯಸ್ ಅಂತಂದ್ರೆ ಅರ್ಧ ಅಷ್ಟೇ. ಅಂದರೆ ಇದು ರೇಡಿಯಸ್, ಇದೆಷ್ಟಿರುತ್ತೆ ಅಂದರೆ 21ರ ಅರ್ಧ. ಆರ್ ಏನಾಗಿರುತ್ತೆ? 21ರ ಅರ್ಧ ಅಂತಂದ್ರೆ 21/2 ಆಗಿರುತ್ತೆ, ಅಂದರೆ 10.5. ಆದರೆ ನಾವು 10.5 ಅಂತ ತಗೋಬಾರ್ದು, 21/2ನ ನೋಡಿ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ ಇರೋದು ವೃತ್ತದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವೃತ್ತದ ಸುತ್ತಳತೆ ಫಾರ್ಮುಲಾ ಏನು? ಸರ್ಕಂಫರೆನ್ಸು ಫಾರ್ಮುಲಾ ಏನಿರುತ್ತೆ? 2πr. 2π ಅಂದರೆ ಏನು? 22/7. ಇವಾಗ ಆರ್ ಎಷ್ಟಿದೆ? 21/2. ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇವಾಗ 7 1 7 3 21, 2 1 2 1 22 ಇಂಟು 3 ಮಾಡಿದ್ರೆ 66 ಮೀಟ್ರ್. ಆಪ್ಷನ್ 4ರಲ್ಲಿ 66 ಮೀಟ್ರ್ ಇದೆ. ಆಪ್ಷನ್ 4 ಅನ್ನೋದು ಫೈನಲ್ ಆನ್ಸರ. ಈ ಕ್ವಶನ್ ನೋಡಿ ರಿಪೀಟ್ ಬಂದ್ರೆ ನಾವು ಡೈರೆಕ್ಟಾಗಿ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂದರೆ, ಒಂದು ಆಯತ ಇರತ್ತಂತಂದ್ರೆ ಆಯತದಲ್ಲಿ ಯಾವುದೋ ಸೈಡು ಚಿಕ್ಕದಿದೆ ನೋಡಿ, ಅದನ್ನ ತಗೋಬೇಕು. ಅಂದರೆ 21 ಚಿಕ್ಕದಿದೆನಾ? ಈ 21 ಅನ್ನೋದು ಇವಾಗ ಇದು ಡಯಾಮೀಟ್ರ್ ಅಂತ ಅನ್ಕೋಬೇಕು. 21 ಮೀಟ್ರ್ ಅನ್ನೋದು ಡಯಾಮೀಟ್ರ್ ಅಂತ ಅಂದ್ರೆ ರೇಡಿಯಸ್ ಎಷ್ಟಾಗಿರುತ್ತೆ? ಅದರ ಅರ್ಧ 21/2. ಇವಾಗ ರೇಡಿಯಸ್ ಸಿಕ್ಕಾದ್ಮೇಲೆ ನೀವು ಈಸಿಯಾಗಿ ಸರ್ಕಂಫರೆನ್ಸನ್ನು ಕಂಡುಹಿಡಿಬೋದು, ಅಂದರೆ ವೃತ್ತದ ಸುತ್ತಳತೆನ ಕಂಡುಹಿಡಿಬೋದು. ಇನ್ ಕೇಸ್ ಏರಿಯಾ ಕೇಳಿದ್ರು, ರೇಡಿಯಸ್ ಸಿಕ್ಕಾದ್ಮೇಲೆ ನೀವು ಈಸಿಯಾಗಿ ಏರಿಯಾ ಅಥವಾ ವಿಸ್ತೀರ್ಣನ ಕಂಡುಹಿಡಿಬೋದು. ಏರಿಯಾ ಫಾರ್ಮುಲಾ ಏನು? 5r². ಇದು ಏರಿಯಾ ಫಾರ್ಮುಲಾ. ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಫಾರ್ಮುಲಾ ಏನಾಗುತ್ತೆ? 2πr. ಇವೆರಡು ವೃತ್ತದ ಫಾರ್ಮುಲಾಸ್. ಎರಡು ನೋಡಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ, ಅ ಸಮ್ when invested at 20% simple interest per annum amounts to 2160. After 3 years, what is the simple interest on the same sum at the same rate in 2 years? ಅಂದರೆ ವಾರ್ಷಿಕ 20% ಸರಳ ಬಡ್ಡಿಯಲ್ಲಿ ಒಂದು ಮೊತ್ತವನ್ನು ಹೂಡಿಕೆ ಮಾಡಿದಾಗ ಆ ಮೊತ್ತವು 3 ವರ್ಷಗಳ ನಂತರ 2160 ಆಗುತ್ತದೆ.
ಹಾಗಾದರೆ ಅದೇ ಮೊತ್ತದ ಮೇಲೆ ಅದೇ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ ಎಷ್ಟು ಅನ್ನೋದು ಕ್ವಶನ್. ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ ಕ್ವಶನ್ ಅನ್ನ ಕೇಳಿದಾರ. ಯಾವಾಗಲೂ ಅಸಲು 100% ಇರುತ್ತೆ. ನೆಕ್ಸ್ಟ್ ಇವಾಗ 1 ವರ್ಷಕ್ಕೆ 20% ಬಡ್ಡಿ ಅಂತಂದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತೆ? 20 ಇಂಟು 3 ಮಾಡಿದ್ರೆ 60% ಆಯ್ತಾ? ಅಂದ್ರೆ ಇಲ್ಲಿ ಮೊತ್ತನ ಕೊಟ್ಟಿದ್ದಾರೆ 3 ವರ್ಷ ಆದ್ಮೇಲೆ. ಅಂದ್ರೆ ಅಸಲು ಮತ್ತೆ ಬಡ್ಡಿ ಎರಡೂ ಸೇರಿಸಿದ್ರೆ 100 + 60 ಅಂತಂದ್ರೆ 160%ಗೆ ಎಷ್ಟಾಗಿದೆ? ಅದು 2160. ಕ್ವಶನ್ ಕೇಳಿರೋದು 2 ವರ್ಷಗಳ ಬಡ್ಡಿ. 1 ವರ್ಷಕ್ಕೆ 20% ಅಂತಂದ್ರೆ 2 ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತೆ? 22 40% ಬಡ್ಡಿ ಆಗತ್ತೆ. ಇವಾಗ 40%ಗೆ ಎಷ್ಟಾಗತ್ತೆ? 160%ಗೆ 2160 ಅಂತಂದ್ರೆ 40%ಗೆ ಎಷ್ಟಾಗತ್ತೆ? 0 0 ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇವಾಗ 16 1 16, 5 ಉಳಿತು, 16 3 48, 8 ಉಳಿತು, 16 5 80. ಅಂದರೆ ನೆಕ್ಸ್ಟ್ ಇವಾಗ 4 ಇಂಟು 135 ಮಾಡಿದ್ರ 4 5 20, 4 3 12 ಪ್ಲಸ್ 2 ಅಂತಂದರೆ 14, 4 1 4 ಪ್ಲಸ್ 1 ಅಂತಂದರೆ 5. 540 ಆಪ್ಷನ್ 4ರಲ್ಲಿದೆ. ಆಪ್ಷನ್ 4 540 ಅನ್ನೋದು ಫೈನಲ್ ಆನ್ಸರ್. 540 ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ರೆ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಫ್ರಾಕ್ಷನ್ ಈಸ್ ದ ಲಾರ್ಜೆಸ್ಟ್? ಅಂದರೆ ಈ ಕೆಳಗಿನವುಗಳ ಪೈಕಿ ಯಾವ ಭಿನ್ನರಾಶಿಯು ಅತ್ಯಂತ ದೊಡ್ಡದಾಗಿದೆ? ಫ್ರಾಕ್ಷನ್ಸ್ ಏನಿದೆ 5/9, ನೆಕ್ಸ್ಟ್ 3/79, 14/45, 34/79. ಅಂದ್ರೆ ಅಂಶ ಮತ್ತು ಛೇದ ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ ವ್ಯತ್ಯಾಸ ಯಾವುದು ಕಡಿಮೆ ಇರತ್ತೆ ಅದೇ ದೊಡ್ಡ ನಂಬರ್ ಆಗಿರತ್ತೆ. ಅಂದ್ರೆ 5 9, 9ರಲ್ಲಿ 5 ಕಳೆದ್ರೆ 4 ವ್ಯತ್ಯಾಸ ಇದೆ. 79ರಲ್ಲಿ 3 ಕಳೆದ್ರೆ 76, 45ರಲ್ಲಿ 14 ಕಳೆದ್ರೆ 31. ನೆಕ್ಸ್ಟ್ ಇವಾಗ 79ರಲ್ಲಿ 34 ಕಳೆದ್ರೆ 5 4 45. ಅಂದ್ರೆ ವ್ಯತ್ಯಾಸ ಯಾವ್ದು ಕಡಿಮೆ ಇದೆ ಅದೇ ದೊಡ್ಡ ನಂಬರ್ ಆಗಿರತ್ತೆ. ಅಂದ್ರೆ ವ್ಯತ್ಯಾಸ ಯಾವ್ದು ಕಡಿಮೆ ಇದೆ? ಇವಾಗ 5/9. ಆಪ್ಷನ್ 1 5/9 ಅನ್ನೋದು ಫೈನಲ್ ಆನ್ಸರ್. ಎರಡು ಸೇಮ್ ಇದ್ದಾಗ ಅವಾಗ ನೋಡಿ ರಾಂಗ್ ಆನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡಬೇಕು? ಕಡ್ತ ಹೊಡಿಬೇಕಾಗತ್ತೆ. ಅಂದ್ರೆ ಕಡ್ತ ಹೊಡಿದು ಯಾವ ರೀತಿ? ಇವಾಗ ಇವು 4 ನಂಬರನ್ನು ತಗೊಂಡು ಎಲ್ಲ ನಂಬರ್ ಮುಂದೆ 1 0ನ ತಗೋಬೇಕು. ಇವಾಗ ಕಡ್ತ ಹೊಡೆದ್ರ 9 1 9 5 45. ನೆಕ್ಸ್ಟ್ 79 1 30, 79ರ ಮಗ್ಗಿಯಲ್ಲಿ ಬರುವುದಿಲ್ಲ ಅಂದರೆ 0 ಪಾಯಿಂಟ್ ಬರುತ್ತದೆ. ನೆಕ್ಸ್ಟ್ 45 1 45 3. ನೆಕ್ಸ್ಟ್ 79 1 ಅಂದರೆ 80 ಅಂತ ಅಂದ್ಕೊಂಡ್ರೆ 8 4. ಅದೇ ರೀತಿ 79 4 ಹೋಗುತ್ತೆ. ಅಂದರೆ ಕಡ್ತ ಹೊಡೆದ್ಮೇಲೆ ಯಾವ ದೊಡ್ಡ ನಂಬರ್ ಬಂದಿದೆ? 5 ಬಂದಿದೆ. ಅಂದರೆ 5/9 ಅನ್ನೋದು ದೊಡ್ಡ ವ್ಯಾಲ್ಯೂ ಆಗುತ್ತೆ. ಆಪ್ಷನ್ 1ರಲ್ಲಿದೆ. ಆಪ್ಷನ್ 1 ಅನ್ನೋದು ಫೈನಲ್ ಆನ್ಸರ್. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಥವಾ ಅಂಶ ಮತ್ತು ಛೇದದ ವ್ಯತ್ಯಾಸ ಕಂಡುಹಿಡಿದ್ರೂ ಬರುತ್ತೆ. ಆದರೆ ಕೆಲವೊಂದು ಟೈಮು 2 ಸೇಮ್ ಇದ್ದಾಗ, ಅದಾದಮೇಲೆ 2 ಇನ್ ಕೇಸ್ ನಿಯರ್ ಇದ್ರೆ ಅವಾಗ ನೋಡಿ ಅದು ರಾಂಗ್ ಆನ್ಸರ್ ಬರುತ್ತೆ. ಕಡ್ತ ಹೊಡೆದ್ರಂತೂ ನಿಮ್ಗೆ 100% ಆನ್ಸರ್ ಇರುತ್ತೆ. ಆಪ್ಷನ್ 1 5/9 ಅನ್ನೋದು ಫೈನಲ್ ಆನ್ಸರ್. ಎಲ್ಲ ಮ್ಯಾಥ್ಸ್ ಕ್ವಶನು 35 ಕ್ವಶನು ಕಂಪ್ಲೀಟ್ ಆದವು. ನೆಕ್ಸ್ಟ್ ಇವಾಗ ರೀಸನಿಂಗ್ ಕ್ವಶನು ಸ್ಟಾರ್ಟ್ ಆಗುತ್ತೆ. ಅಂದರೆ ಮ್ಯಾಥ್ಸ್ ಕ್ವಶನಲ್ಲಿ ಟೋಟಲ್ 35 ಕ್ವಶನಲ್ಲಿ ಒಂದು 5 ಕ್ವಶನ್ ಆದರೂ ನೋಡಿ ಡಿಫಿಕಲ್ಟ್ ಇರ್ತಾವೆ. ಅದು ಬಿಟ್ಟರೆ 30 ಕ್ವಶನನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ನಮ್ಮ ಆ್ಯಪಲ್ಲಿ RRB ಕೋರ್ಸ್ ಆರಂಭವಾಗಿದೆ. ಒಂದೇ ಕೋರ್ಸಲ್ಲಿ RPF, NTPC ಮತ್ತು ಗ್ರೂಪ್ ಡಿಯ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗು, ಅದರ ಜೊತೆಗೆ ಅಡ್ವಾನ್ಸ್ ಮ್ಯಾಥ್ಸನ್ನು ಕವರ್ ಮಾಡಲಾಗೋದು. ಕೋರ್ಸ್ ಫೀಸು 999 ಆಗಿರುತ್ತೆ ಮತ್ತು 1 ವರ್ಷದ ವ್ಯಾಲಿಡಿಟಿ ಇರುತ್ತದೆ. ಕೆಳಗೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಕೋರ್ಸ್ ಜಾಯ್ನ್ ಆಗಲು ಆಸಕ್ತಿ ಇದ್ದರೆ 8904 121284 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.